ಹಾಯ್ ಫ್ರೆಂಡ್ಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ಒಂದು ಹೊಸ ವ್ಲಾಗ್. ಸೊ ಟೈಟಲ್ ಎಲ್ಲ ನೋಡ್ತಿದ್ದಾಗೆ ಗೊತ್ತಾಗಿರುತ್ತೆ. ಈ ಸತಿ ನಮ್ಮ ಅಪ್ಪ ಅಮ್ಮ ಇಬ್ಬರು ಒಟ್ಟಿಗೆ ಬಂದು ನಮಗೆ ಗೌರಿ ಬಾಗಣ, ಅದು ಗೌರಿ ಹಬ್ಬದ ದಿವಸ ಕೊಟ್ಟಿದ್ದು. ಸೊ ತುಂಬಾ ಸ್ಪೆಷಲ್ ವ್ಲಾಗ್, ಕಂಪ್ಲೀಟಾಗಿ ನೋಡಿ, ತುಂಬ ಇಷ್ಟಪಡ್ತೀರಾ, ತುಂಬ ರಾ ಗಿಡಕ್ಕೆ ಟ್ರೈ ಮಾಡ್ತೀರಿ. ಆ್ಯಂಡ್ ಫಸ್ಟ್ ಟೈಮ್ ನಮ್ಮ ಅಪ್ಪ ಕೂಡ ಬಂದಿರೋದು ಜೊತೆಲಿ ಗೌರಿ ಬಾಗಣನ ಕೊಡೋದಕ್ಕೆ. ಸೊ ತುಂಬಾ ಖುಷಿ ಇದೆ. ಇದು ಕೆಲವೊಂದು ವಾಯ್ಸ್ ಕ್ಲಿಪ್ಪಿಂಗ್ ಸ್ವಲ್ಪ ಫುಲ್ ಲೋ ಆಗಿಬಿಟ್ಟಿತ್ತು, ಮ್ಯೂಟ್ ಆಗಿಬಿಟ್ಟಿತ್ತು, ಅದರಿಂದ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮಮ್ಮಿ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಅವರ ಅಮ್ಮ ಅಂದರೆ ನಮ್ಮ ಅವ್ವ ಇದ್ರಲ್ಲ, ಅವರು ಈ ಇದ್ಕಿದ ಬೇಳೆ ಸಾಂಬಾರು ಮಾಡಿದರು ಮಮ್ಮಿ. ಸೊ ಇದ್ಕಿದ ಬೇಳೆ ಸಾಂಬಾರು ತುಂಬ ಚೆನ್ನಾಗಿ ಮಾಡ್ತಿದ್ರಂತೆ. ನಾನು ಮಮ್ಮಿಗೆ ಅದೇ ಕೇಳಿದೆ, ನೀನು ಸೇಮ್ ಅದೇ ಟೇಸ್ಟೇ ಇದೆ ಮಮ್ಮಿ ನೀನು ಮಾಡಿರೋದು ಕೂಡ. ಮಮ್ಮಿ ಅಂದರು ಇದಕ್ಕಿಂತ ಚೆನ್ನಾಗಿ ಮಾಡೋದು ಅವ್ವ ಅಂತ ಹೇಳ್ತಾರೆ. ಬಟ್ ಮಮ್ಮಿ ಸಕ್ಕತ್ತಾಗಿ ಮಾಡ್ತಾರೆ ಇದ್ಕಿದ ಬೇಳೆ ಸಾಂಬಾರನ್ನ. ಡೆಫಿನೆಟ್ಲಿ ಇನ್ನೊಮ್ಮೆ ಯಾವತ್ತಾದರೂ ನಾನು ರೆಸಿಪಿನ ಶೇರ್ ಮಾಡ್ತೀನಿ. ಆ್ಯಂಡ್ ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವ್ಲಾಗ್ನ ಸ್ಕಿಪ್ ಮಾಡಿಬಿಡಿ, ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಇವಾಗ ಫಸ್ಟು ಊಟ ಮುಗಿಸ್ಕೊಂಡು, ಬಾಗಿಣದ ಸಾಮಾನು ಏನೂ ತಂದಿರಲಿಲ್ಲ. ಮಮ್ಮಿ ಡ್ಯಾಡಿ ಪ್ರೀವಿಯಸ್ ನೈಟೇ ಬಂದು ಉಳ್ಕೊಂಡಿದ್ರು. ಊರಿಂದ ಡೈರೆಕ್ಟಾಗಿ ನಮ್ಮ ಮನೆಗೆ ಬಂದು ಉಳ್ಕೊಂಡು ಬೆಳಗ್ಗೆ ನನಗೆ ಬಾಗಿನ ಕೊಟ್ಟು ಮತ್ತೆ ಸಂಜೆ ಲಚ್ಚು ಮನೆಗೆ ಹೋಗಿ ಅವಳಿಗೆ ಬಾಗಿನ ಕೊಡಬೇಕು ಅಂತ ಹೇಳಿಬಿಟ್ಟು ಬಂದಿದ್ದರು. ಆ್ಯಂಡ್ ಇವಾಗ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ, ನಾನು, ಮಮ್ಮಿ, ಡ್ಯಾಡಿ ಎಲ್ಲರೂ. ಲಕ್ಷಿತ್ ಕೂಡ ಸ್ಕೂಲಿಂದ ಬಂದಿದ್ದ, ಅವನಿಗಿನ್ನೂ ಊಟ ಮಾಡಿಸಿರಲಿಲ್ಲ. ಸೊ ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೇ ಇದ್ವಿ ನಾನು ಹಾಗೂ ಮಮ್ಮಿ. ಕೆಲಸನೇ ಸಾಕ್ತಾಯಿಲ್ಲ ಅನ್ನೋ ಥರ ಆಗ್ತಿತ್ತು, ಸಿಕ್ಕಾಪಟ್ಟೆ ಕೆಲಸ ಇತ್ತು. ಸೊ ಆಲ್ಮೋಸ್ಟ್ ಅಂದರೆ ಗಣೇಶ ಹಬ್ಬ ಎಲ್ಲ ಇತ್ತಲ್ಲ, ಕ್ಲೀನಿಂಗ್ ಎಲ್ಲನೂ ಕೂಡ ಮಾಡ್ತಾಯಿದ್ದೆ. ಸೊ ಕ್ಲೀನಿಂಗ್ ಎಲ್ಲನೂ ಕೂಡ ಮುಗಿಸ್ಕೊಂಡು ಮನೆಯೆಲ್ಲ ಫುಲ್ಲು ಸ್ವಚ್ಛ ಮಾಡಿ ಒಂಥರ ಇವಾಗ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿ ಅದಾದಮೇಲೆ ಬಾಗಿಣದ ಸಾಮಾನು ಹೋಗ್ಬಿಟ್ಟು ತೊಗೊಂಬರೋಣ ಅಂತ ಅಂದ್ಕೊಂಡ್ವಿ. ಲಚ್ಚು ಅಂತೂ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾನೇ ಇದ್ಲು, ಮಮ್ಮಿ ಎಲ್ಲಿದ್ದೀಯಾ ಇನ್ನೂ ಬಂದಿಲ್ಲ, ಮಮ್ಮಿ ಎಲ್ಲಿದ್ದೀಯಾ ಇನ್ನೂ ಬಂದಿಲ್ಲ ಅಂತ. ಬಿಕಾಸ್ ಮಮ್ಮಿ ಅಂದ್ಕೊಂಡಿದ್ದೇನಪ್ಪ ಅಂದರೆ ಬೆಳಗ್ಗೆ ಒಂದು 10-12 ಗಂಟೆ ಅಷ್ಟರಲ್ಲಿ ನನಗೆ ಬಾಗಿನ ಕೊಟ್ಟು ಮತ್ತೆ ಮಧ್ಯಾಹ್ನದಷ್ಟರಲ್ಲಿ ಅವ್ರ ಮನೆಗೆ ಹೋಗೋಣ ಅಂತ. ಬಟ್ ಇಲ್ಲೇ ನನಗೆ ಬಾಗಿನ ಕೊಡೋ ಅಷ್ಟರಲ್ಲೇ ಒಂದು 3-3:30 ಆಗೋಯಿತು. ಸೊ ಅಲ್ಲಿಗೆ ಲೇಟ್ ಆಗ್ತಾಯಿತ್ತು. ಅವಳು ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾನೇ ಇದ್ಲು, ಬರ್ತೀನಿ. ಬಿಕಾಸ್ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಅದೊಂದು ಆಸೆ ಇರುತ್ತಲ್ವ, ಅಪ್ಪ ಅಮ್ಮ ಆದವರು ಮನೆಗೆ ಬರ್ತಾಯಿದ್ದಾರೆ ಅಂದರೆ ತುಂಬಾ ಜಾಸ್ತಿ ಖುಷಿ ಇರುತ್ತೆ. Received Paytm payment of 200 rupees. ಬಾಗಿನ ಸಾಮಾನು ಫುಲ್ ರೆಡಿನೇ. ಅರ್ಶಿನ ಕುಂಕುಮ ಇದ್ರೊಳಗೆ ಐತಲ್ಲ, ಸಾಕ? ಬೇಡ, ಮನೇಲಿ ಮರ ಏನು ಬೇಡಲ್ವಾ, ಸುಮ್ಮನೆ ವರ್ಷ ಏನು ಮರ ತಗೊಳ್ಳ. ವರ್ಷ ಏನು ಬಿಡ, ಮರ ಇದೆ, ಅದನ್ನೇ ನಾನು ಅರ್ಶಿನಕ್ಕೆ ಅದಕ್ಕೆ ಅರ್ಶಿನ ಹಚ್ಬಿಟ್ಟು ಹಣ್ಣುಗಳು ಅಷ್ಟೇ ತಾನೆ. ಬಿಲ್ ಕೊಡಮ್ಮ, ಇದೆಷ್ಟು? ಸುಮ್ಮನೆ ಒಂದು ರೌಂಡ್ ಹಾಕೋಬೇಕು. ಬಾ ಹಿಂಗೆ ನೀನು ಮನೆ ಬಾಗಿನ ಬ್ಲೌಸ್ ಪೀಸ್ ಅಲ್ಲಿ ತಗೊಳ್ಳೋಣ ಪಕ್ಕದಲ್ಲಿ, ಚೆನ್ನಾಗಿರೋದು ಹೊಲ್ಸ್ಕೊಳ್ಳೋ ಥರ ಅಲ್ವಾ? ಹೊಲ್ಸ್ಕೊಳ್ಳೋ ಥರ ತಗೊಂಡ್ರೆ ಚೆನ್ನಾಗಿರುತ್ತೆ. ಇನ್ನೇನು ತಗೋಬೇಕು? ನೀನು ಯಾಕಮ್ಮ ಪಿನ್ನಿ ಇಷ್ಟ ದೊಡ್ಡದಾಗ ಮಾಡಿದ್ಯಾ? ಬಾಗ್ನ ಕೊಡುವಾಗೆಲ್ಲ ಸುಮ್ಮನೆ ಸೈಡಲ್ಲಿ ಕಾಣಿಸ್ತಾ. ಓಕೆ, ಸೊ ನಾವು ಇವಾಗ ಬಾಗಿನ ಸಾಮಾನು ಮಮ್ಮಿ ಶಾಪಿಂಗಿಗೆ ಅಂತ ಬಂದಿದೆ. ನೆನ್ನೆ ರಾತ್ರಿ ಬಂದು ನಮ್ಮಮ್ಮ ಇವಾಗೆಲ್ಲ ಶಾಪಿಂಗ್ ಮಾಡ್ತಾ ಇದ್ದೆ. ಅಲ್ಲಿ ಲಚ್ಚುಗೂ ಇಲ್ಲಿಂದ ಒಟ್ಟಿಗೆ ತಗೊಂಡು ಹೋಗ್ಬಿಡ್ತೀಯಾ? ಬೆಸ್ಟ್. ಇನ್ನೇನಿಲ್ಲ ಅಲ್ವಾ, ನೋಡು ಅಷ್ಟೇ. ಗೈಸ್, ಲಾಸ್ಟ್ ಇಯರ್ ಬ್ಲಾಗ್ ಮಾಡ್ತಾ ಇದ್ದ ನಮ್ಮಮ್ಮ, ಏನೇನು ಕೊಟ್ಟಿದ್ದೆ ನಮ್ಮಮ್ಮಗೆ ನೋಡಿ. ಲಾಸ್ಟ್ ಇಯರ್ ಕೊಟ್ಟಿದ್ದು ಈ ವರ್ಷ ನೆನಪಿಲ್ಲ ಆಗಲಿ. ಅಯ್ಯೋ, ನೆನ್ನೆದು ಇವತ್ತು ನೆನಪಿರಲ್ಲ. ಎಲ್ರಿಗೂ ಅಷ್ಟೇ, ಎಲ್ರಿಗೂ ಮರವೆ, ಚಿಕ್ಕವ್ರಿಗೂ ಬರಲ್ಲ, ದೊಡ್ಡವ್ರಿಗೂ ಬಂದೆ. ಅಷ್ಟೇ ಅನ್ಸುತ್ತೆ ಮಮ್ಮಿ ಅನ್ನು ಪ್ರೊವಿಷನಲ್ಲಿ. ಹಾಂ, ನಡಿ.
ಮಾಮ ನೋಡ್ಬೇಕು ಹೆಂಗೆ ತಿಂತಾರೆ ಅಂತ. ಮಾಮಂಗೆ ತಿಂದು ತಿಂದು ಬೆಳ್ಳಗಿರೋದು. ನಂಗೆ ಚೇಪೆಗಾಯಿ ತಗೊಳ್ಳೋಣ ಆಯ್ತಾ? ಎರಡು ಒಂದೇ ಕಂಟು. ಸಾಕು ಬಿಡಮ್ಮಿ. ಅವೇ ನಾವು ತಿನ್ನೋಷ್ಟ್ರಲ್ಲಿ ಹಣ್ಣಾಗೋಯ್ತವೆ. ಇದು ಕಾಸ್ಟ್ಲಿ, ಇದು ಬೇಡ ತಗೊಬೇಡ ಕಾಣಪ್ಪ. ಯಾವ್ದು ಡೈಲಿ ಕೊಡಿಸ್ತೀನಿ ಇಲ್ಲಿ ಬೇಡ ಅಂತ. ಒಂದು 2 3 4 ಆಯಿತು. ಬಾಳೆಹಣ್ಣು ಕೊಡ್ತೀಯಲ್ಲ ಬಿಡಿ ಸಾಕು. 5 ಆಗುತ್ತೆ. ಅದೇನು ಬೇಡ. ಒಂದು ತಿನ್ನಲಿಲ್ಲ, ಒಂದಷ್ಟು ತಗೋ 1/4 kg ತೊಗೊಂಡೋಗಿದೆ. ಎಲ್ಲ ಬಾಲ್ ಅಂತ ಬಾಲ್ ಆಡಿದ್ದಾರೆ. ಬಾಳೆಹಣ್ಣು ಹಣ್ಣೆ ಅಲ್ಲೆಲ್ಲ ರವ. ಓ ಹಿಂಗೆ ಕಾಯಿ. ನೋಡ್ತೀನಿ ರೀ. ಇವತ್ತು ಬರೀನಿಲ್ಲ ಎಲ್ಲ ಕಾಯಿನ ಬಾಳೆಹಣ್ಣು ಕಾಯಿ ಇರೋದು ಸಾಮರ್ಥ್ಯತೆಗೆ ಬಂದಿದೆ ಕಲರ್ಗೆ ಎಲ್ಲೋ ಇದ್ರೆ ಅಂತ ಎಷ್ಟು ಚೆನ್ನಾಗಿರೋದು. ಇದು ಅಷ್ಟು ಚೆನ್ನಾಗಿದೆ. ಜಾಸ್ತಿ ಕಾಯಿ ಇದೊಂಥರ ಚಿಪ್ ಚೆನ್ನಾಗಿಲ್ಲ. ಆಮೇಲೆ ಅಚ್ಚು ಬೈತಾಳೆ ಮಮ್ಮಿ, ನೀನು ಹಿಂಗೆ ಯಾಕೆ ಒಂದೇ. ಅಲ್ಲೂ ಅವು ಇನ್ನೂ ಒಳಗಡೆ ಅಲ್ಲಿ ಇದನ್ಸುತ್ತೆ, ಏಲಕ್ಕಿ ಅನ್ಸುತ್ತೆ. ಅದು ಪಚ್ಚು ಇದು ಕಮ್ಮಿ ಐತಿ. ಇದು ಅವಲೇ ಬಂದಿದೆ ಕಾಯ. ನನಗೆ ಸಾಕ್ಬಿಡು, ಎಷ್ಟು ಕಡಿಮೆ ಒಳಗೆ ಹೊತ್ಕೊಡು. ಅದು ಐತರ. ತೆಂಗಿನಕಾಯಿ ಅಲ್ಲಿ ತಗೊಳ್ಳೋಣ. ಮಾರಲ್ಲ ಮಳ ಮಮ್ಮಿ ಮಾರು. ಮಾರು ಒಂದು 2 ಮೊಳ ಕೊಡಿ. 5 ರೂಪಾಯಿ ಹೂವು ಎಲ್ಲೇ ಕಂಡ್ರು 2 ಮೊಳ ಹೂವು ಎಲ್ಲೇ ಕಂಡ್ರು ಹೂವು ಹಿಂಗೆ ಸಣ್ಣ ಮಾಡ್ಕೊಂಡು ಅವ್ವ ಅಲ್ವಾ? ಹೂವು ನಮ್ಮ ಹೂವು ಎಲ್ಲೇ ಹೂವು ಕಂಡ್ರು ಕಡಿಮೆ ಕೈ ಗೊತ್ಕೊಂಡು ಮಸ್ತ್. ಹಾಂ, ಇದೇ ಕಲರ್ ನಂದು. ಚೆನ್ನಾಗಿದ್ದಾವೆ. ಹಾಂ ಸಖತ್ ಸೂಪರ್. ಅವೆಲ್ಲರೂ ಕೊಡಪ್ಪ ಒಂದು ಬಾಕ್ಸ್ ಹಾಕಿ. ನಿಂಗೆ ಯಾವ ಕಲರ್ ಇಷ್ಟ ಆಯ್ತು ನೋಡಮ್ಮ? ನನಗೆ ಇದೇ ಇಷ್ಟ ಆಗೈತೆ. ಇದು ನಿನ್ನ ಸೀರೆ ಬಾರ್ಡ್ರ್ ಇದೇ ಕಲರ್. ನಿನಗೆ ನೋಡ್ಕೊ. ನನಗೆ ಅಯ್ಯೋ ಆಂಟಿಗೆ ಕೊಟ್ಟಿದ್ದು ಬಾ, ನಾಳೆ ಆಯ್ಕತ್ತೀನಿ ಅವನು. ನಿನ್ನ ಸೀರೆ ಕಲರ್ ಯಾವುದು? ಪರ್ಪಲ್. रुको पर्पल कलर कोडी ना मम्मंगे। तो फिर ये कौन सा इधर? वो नीला है, आपको नीला और पर्पल में डिफरेंस नहीं पता? काम नहीं करता। रुको रुको यहाँ पे है, मैं देख। ನಮ್ಮಮ್ಮ ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ನಮಗೆ ಯಾವ ಸ್ಯಾರಿ ತೊಗೊಂಡಿರ್ತೀವಲ್ಲ ಅದೇ ಸ್ಯಾರಿ ಕಲರ್ ಎಕ್ಸಾಕ್ಟಾಗಿ ಬಳೆನ ಕೊಡೋದು. ಸೊ ಅದಕ್ಕೆ ಬಳೆ ಅಂಗಡಿಗೆ ಬಂದಿದ್ವಿ, ನೋಡೋಣ ಯಾವುದು ಬ್ಯಾಂಗಲ್ ಸ್ಟೋರಲ್ಲಿ ಚೆನ್ನಾಗಿರೋದೊಂದು ಬಳೆ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು. ಸೊ ನನಗೆ ಸೆಲೆಕ್ಟ್ ಆಯಿತು, ನನ್ನ ಲಚ್ಚಿಗೂ ಕೂಡ ಬೇಗನೆ ಸೆಲೆಕ್ಟ್ ಆಯಿತು. ಬಟ್ ನಮ್ಮ ಅಮ್ಮಂಗೆ ನಾನು ತೊಗೊತಾ ಇದ್ದೆ, ಬಿಕಾಸ್ ನಾನು ಹೇಗಿದ್ರು ಅರ್ಶಿನ ಕುಂಕುಮ ಕೊಡ್ತೀನಲ್ಲ ಅದೇ ಟೈಮಲ್ಲಿ ಮಮ್ಮಿಗೂ ಕೂಡ ನಾನು ಕೊಡ್ಬೋದು ಅಂತ ಹೇಳಿ ಪರ್ಪಲ್ ಕಲರ್ ಮಮ್ಮಿದು ಸ್ಯಾರಿ. ಅಂದರೆ ನಾವು 4 ಸ್ಯಾರಿ ಒಂದೇ ಥರ ಪ್ಯಾಟರ್ನಲ್ಲಿ ತೊಗೊಂಡಿದ್ವಲ್ಲ ಅದಕ್ಕೆ ಮ್ಯಾಚಿಂಗ್ ಆಗಿ ತಗೋತಾ ಇದ್ದಾರೆ ಈಗ. ಸೊ ಬಳೆಗಳು ಮಾತ್ರ ತುಂಬ ಚೆನ್ನಾಗಿರ್ತವೆ ಇಲ್ಲಿ, ನಂಗೆ ಸಖತ್ ಇಷ್ಟ. ನಮ್ಮ ಮನೆ ಹತ್ರನೇ ಇರೋದು ಈ ಒಂದು ಬ್ಯಾಂಗಲ್ ಸ್ಟೋರ್.
ಆ್ಯಂಡ್ ಇತ್ತೀಚೆಗೆ ನನಗೆ ಈ ಒಂದು ಗಾಜಿನ ಬಳೆ ಜಾಸ್ತಿ ಇಷ್ಟ, ಗ್ಲಾಸ್ ಬ್ಯಾಂಗಲ್ಸ್. ನಾರ್ಮಲ್ ಫಸ್ಟೆಲ್ಲ ನಾವು ಇದ್ರದ್ದು ಹಾಕ್ಕೊತಿದ್ವಲ್ಲ, ಅದಕ್ಕಿಂತ ಗ್ಲಾಸ್ ಬ್ಯಾಂಗಲ್ಸ್ ತುಂಬ ಜಾಸ್ತಿ ಇಷ್ಟ ಆಗುತ್ತೆ. ಅದರದ್ದೇ ಒಂದಷ್ಟು ಕಲೆಕ್ಷನ್ ಮಾಡಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಬಾಕ್ಸಸ್ ಎಲ್ಲ ತೊಗೊಂಬಂದಿದ್ದೀನಿ. ಸೊ ಅದರದ್ದು ಕಂಪ್ಲೀಟ್ ಕಲೆಕ್ಷನ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ನನ್ನ ಸ್ಯಾರಿಗೆ ಈ ಒಂದು ಕಲರ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನನ್ನ ಬಂದು ನೇವಿ ಬ್ಲೂಗೆ ಪಿಂಕ್ ಕಲರ್ ಬಾರ್ಡರ್ ಬಂದಿದೆ. ಸೊ ನೇವಿ ಬ್ಲೂ ಆಲ್ರೆಡಿ ನಾನು ತೊಗೊಂಡಿದ್ದೆ ವರಮಹಾಲಕ್ಷ್ಮಿಗೆ, ಅದಕ್ಕೆ ಬರೀ ಪಿಂಕ್ ಕಲರ್ ಸಾಕು ಬಿಡು ಮಮ್ಮಿ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡೆ. ಆ್ಯಂಡ್ ಫೈನಲಿ ಎಲ್ಲನೂ ತೊಗೊಂಡ್ವಿ. ನಮ್ಮಮ್ಮ ಏನೆಲ್ಲ ಒಂದು ಚೆಕ್ ಲಿಸ್ಟ್ ಹಾಕೊಂಡು ಬಂದಿರುತ್ತೆ, ಆ ಚೆಕ್ ಲಿಸ್ಟ್ ಪ್ರಕಾರ ಎಲ್ಲನೂ ಕೂಡ ತೊಗೊಂಡು ಇವಾಗ ಮನೆಗೆ ಹೋದ್ವಿ. ತಗೊಂಡ ಮಮ್ಮಿ ಎಲ್ಲ ಸೂಪರ್. ಕೊಟ್ಮೇಲೆ ಖುಷಿ ಆಗೋದು. ತಗೊಳ್ಳೋ ಒಂಥರ ಖುಷಿ, ತಗೊಳ್ಳೋ ಒಂಥರ ಖುಷಿ. ಹೇಳ್ತಿದ್ದ ನೀನು. ಡ್ಯಾಡಿ ಸ್ನಾನ ಮಾಡಿಲ್ವ ನೀನು? ಅದೇ ಸುಮ್ಮನೆ ಕುಂತೈತಪ್ಪ, ಸ್ನಾನ ಮಾಡ್ಕೋಬೇಕು ತಾನೆ. ಲಕ್ಷಿ ನಿಂಬೆಲ್ಲ ಮೇಲ್ಗಡೆ ಇಡು ಮಗನೆ. ಲಕ್ಷಿ ಅಮ್ಮ ಹೇಳಿದ್ದೆ ತಾನೆ ಹಿಂಗೆಲ್ಲ ಮಾಡಬಾರ್ದು ಅಂತ. ಹಾಂ ಆ್ಯಂಡ್ ಇದು ಬಂದು ಲಾಸ್ಟ್ ಇಯರ್ ಮಮ್ಮಿ ನನಗೆ ಬಾಗಣಕ್ಕೆ ಅಂತ ಹೊಸ ಮರ ತೊಗೊಂಬಂದು ಕೊಟ್ಟಿದ್ರಲ್ಲ. ಹೇಗಿದ್ರು ಹೊಸ ಸಂಸಾರ ಬಂದಿದ್ದೀವಿ. ಸೊ ಮರ ತವ್ರ ಮನೆಯಿಂದ ಬಂದರೆ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು, ಸೊ ಅದೇ ಮರಕ್ಕೆ ಸಾರಿಸ್ಬೇಕಿತ್ತು. ನಾನು ಇಲ್ಲಿ ಯಾರೂ ಸಾರೋರು ಬಂದಿಲ್ಲ, ಬಟ್ ಮತ್ತು ನನಗೂ ಕೂಡ ಟೈಮ್ ಇರಲಿಲ್ಲ ಸಾರಿಸೋದಕ್ಕೆ. ಅದೇನು ತುಂಬ ಈಸಿ ಸಾರಿಸೋದು ಅಂತ ಹೇಳ್ತಾರೆ ನಮ್ಮಮ್ಮ, ಆದರೆ ನಾನು ಇನ್ನೂ ಯಾವತ್ತೂ ಟ್ರೈ ಮಾಡಿಲ್ಲ. ಸೊ ಒಂದು ಸತಿ ಟ್ರೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಅದೇ ಮರಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದಾರೆ. ಆ್ಯಂಡ್ ಫೈನಲಿ ನನ್ನ ತವ್ರ ಮನೆ ಬಾಗಿಣ ಇಲ್ಲಿ ರೆಡಿ ಆಗ್ತಾ ಇದೆ. ಸೊ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಟಚ್ ವುಡ್ ಪ್ರತಿಯೊಬ್ಬ ಹೆಣ್ಮಗಳಿಗೂ ದೇವರು ಈ ಒಂದು ಭಾಗ್ಯನ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ನಾನು ಅದೇ ಒಂದು ಇಂಟೆನ್ಷನ್ನ ಇಟ್ಕೊಂಡು 30 ಜನ ಮುತ್ತೈದರಿಗೆ ಏನು ಬಾಗಿಣ ಸಾಮಾನೆಲ್ಲ ಕಳಿಸಿದ್ನಲ್ಲ, ಅದೇ ಒಂದು ಇಂಟೆನ್ಷನ್ನ ಇಟ್ಕೊಂಡು ಕಳಿಸಿದ್ದು. ಇವಾಗೆಲ್ಲ ನೋಡಿ ಬಾಗಿನ ಸಾಮಾನು ಅಂತ ಎಲ್ಲ ರೆಡಿ, ಈ ಥರ ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ. ಎಲ್ಲ ಚೆನ್ನಾಗಿದೆ, ಎಲ್ಲ ಫುಲ್ ಪ್ಯಾಕು. ಹೋದ ತಕ್ಷಣ ಅದೇ 2 ಪ್ಯಾಕೆಟ್ ಇತ್ತು, ಹೋದ ತಕ್ಷಣ ಫಸ್ಟ್ ಇದು ಕೊಡಿ ಅಂದ್ಬಿಟ್ಟೆ. ಹೆಂಗೆ ಕೊಡಬೇಕು ಅಂತ ಗೊತ್ತಿಲ್ಲ, ಏನೋ ಒಂದು ಕೊಡ್ತೀವಿ, ಎಲ್ರಿಗೂ ಒಳ್ಳೇದಾಗಲಿ ಅಷ್ಟೇ. ಇದು ಯಾರ್ದಿದು? ಇದು ಲಚ್ಚುದಾ? ನಂಗೆ ತಲೆ ಕೆಟ್ಟದ ಕಣೋ. ಬಾಳೆಹಣ್ಣು ಮಾತ್ರ ಸಿಗ್ತಾ ಇಲ್ಲ, ಹಣ್ಣು ನಾವೇನು ಮಾಡಲಿ. ನಾನು ಲಾಸ್ಟ್ ಟೈಮ್ ಲಚ್ಚುಗೆ ಬಾಗಿನ ಕೊಟ್ಟಾಗಲೇ ತುಂಬ ಜನ ಕಾಮೆಂಟ್ ಮಾಡಿದ್ರಿ, ನಮ್ಗೆ ಆ ಭಾಗ್ಯ ಇಲ್ಲ ಸುಪ್ರಿಯಾ, ತುಂಬ ಖುಷಿ ಆಯಿತು ನಿಮ್ಮ ಅಕ್ಕ ತಂಗೀರನ್ನ ನೋಡಿ ಅಂತ ಹೇಳಿ. ದಯವಿಟ್ಟು ಆ ಥರ ಅಂದ್ಕೊಳ್ಳೋಕ್ಕೆ ಹೋಗ್ಬಿಡಿ, ಆ ಬೇಜಾರು ಕೂಡ ಮಾಡ್ಕೋಬೇಡಿ. ಏಕೆಂದರೆ ಯಾವುದೇ ಒಂದು ರೂಪದಲ್ಲಾದರೂ ನಿಮಗೆ ಬಾಗಿಣ ಅನ್ನೋದು ಸಿಕ್ಕೇ ಸಿಗುತ್ತೆ. ತವ್ರ ಮನೆಯಿಂದ ಬಂದಿಲ್ಲ ಅಂದರೂ ಎಲ್ಲಾದರೂ ಒಂದು ಕಡೆಯಿಂದ ಡೆಫಿನೆಟ್ಲಿ ಬಂದೇ ಬರುತ್ತೆ. ನೀವು ಅದನ್ನ ಬೇಕಾದರೆ ನೋಡಿ. ಆ್ಯಂಡ್ ಇಲ್ಲ ಅಂದ್ರೂ ದೇವಸ್ಥಾನಕ್ಕೆ ಹೋದರೂ ಕೂಡ ಗೌರಿ ಹಬ್ಬದ ದಿವಸ ಅರ್ಶಿನ ಕುಂಕುಮ ಕೊಡೋರಿಗೆ ಎಷ್ಟು ಜನ ಇರ್ತಾರೆ, ಎಷ್ಟು ಮುತ್ತೈದೆಯರು ಅರ್ಶಿನ ಕುಂಕುಮ ಕೊಡ್ತಾರೆ. ಆ್ಯಂಡ್ ಇಫ್ ಬೈ ಚಾನ್ಸ್ ಆದರೆ ಅಲ್ಲ, ನೀವು ಕೂಡ ಒಂದು 5 ಜನ ಮುತ್ತೈದರಿಗೆ ಬ್ಲೌಸ್ ಪೀಸ್ ಇಟ್ಟು ಬಾಗಿಣದ ಸಾಮಾನು ಇಟ್ಬಿಟ್ಟು ಕೊಡಿ. ನೋಡಿ ಎಷ್ಟು ಮನಸ್ಸಿಗೆ ಶಾಂತಿ, ಮತ್ತು ಮನೆಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಇಯರ್ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ. ನಿಮಗೆ ಅನಿಸುತ್ತೆ ಓಕೆ, ಅಂದರೆ ನಮಗೆ ಸಿಕ್ಕಿಲ್ಲ ಅಂದರೂ ನಾವೊಬ್ಬರು ಕೊಟ್ಟಿದ್ದೀವಲ್ಲ ಅನ್ನೋ ಒಂದು ಖುಷಿ ತುಂಬ ಜಾಸ್ತಿ ಇರುತ್ತೆ. ಸೊ ಫೈನಲಿ ಇವಾಗ ಮಮ್ಮಿರೆಲ್ಲ ರೆಡಿ ಮಾಡಿಕೊಂಡ್ರು. ನಮ್ಮಮ್ಮ ನನಗೆ ಮೊದಲನೇ ವರ್ಷದಿಂದನೂ ಅಷ್ಟೇ ಈ ಥರ ಬಾಗಿಣ ಅನ್ನೋದು ಮೊದಲನೇ ವರ್ಷ ಬಂದು ನಮ್ಮ ಮನೆ, ಅಂದರೆ ನಾನು ಯಾವಾಗೆಲ್ಲ ಸಪ್ರೇಟ್ ಮನೇಲಿದ್ದೀನೋ ಅವಾಗೆಲ್ಲ ನಮ್ಮಮ್ಮ ನಮ್ಮ ಮನೆಗೆ ಬಂದುಬಿಟ್ಟು ಬಾಗಿಣ ಕೊಟ್ಟಿದ್ದಾರೆ. 2 ವರ್ಷ ಏನೋ ನಾನು ಮಮ್ಮಿ ಮನೆಯಲ್ಲೇ ಇದ್ದಿದ್ದರಿಂದ ನಮ್ಮಮ್ಮ ಅಂದರೆ ಮಮ್ಮಿ ಮನೇಲೇ ನನಗೆ ಬಾಗಿಣ ಕೊಟ್ಟಿದ್ದಾರೆ. ಆ್ಯಂಡ್ ಎಸ್, ಇದು ಈ ಥರ ಬಾಗಿಣ ಸಾಮಾನ ಮರದಲ್ಲಿ ಜೋಡಿಸಿ ಕೊಡ್ತಾರೆ. ತಟ್ಟೆನಲ್ಲೂ ಇಟ್ಕೊಡ್ಬೋದು, ಡಿಪೆಂಡ್ಸ್ ನಿಮ್ಮ ಇಷ್ಟ. ಅದು ಫಸ್ಟ್ ಟೈಮ್ ಕೊಡಬೇಕಾದ್ರೆ ಸ್ಪೆಷಲಿ ಈ ಥರ ಮರದಲ್ಲಿ ಜೋಡಿಸಿ ಕೊಡ್ತಾರೆ, ತುಂಬ ಒಳ್ಳೆಯದು ಅಂತಲೂ ಕೂಡ ಹೇಳ್ತಾರೆ. ಸೊ ಬಾಗಿಣದ ಸಾಮಾನು ಅಂದರೆ ಇಷ್ಟೇ, ಮರದಲ್ಲಿ ಒಂದಷ್ಟು ಥರದ ಬೇಳೆ ಕಾಳು, ಅಕ್ಕಿ, ಅದಾದಮೇಲೆ ಒಂದು 5 ಥರದ ಹಣ್ಣು, ಒಂದು ಕಾಯಿ, ಮತ್ತು ಬಳೆ ಬಂಗಾರ, ಬ್ಲೌಸ್ ಪೀಸು, ಬಳೆಗಳು, ಹಾಗೂ ಇದು ಹಣೆಬಟ್ಟು ಆ ಥರ ಎಲ್ಲ ಇಟ್ಟು, ಸೀರೆ ಏನಾದರೂ ಇಟ್ಟರೆ ಸೀರೆ ಇಟ್ಟು
ಎಲ್ಲ ಹೂವು ಎಲ್ಲ ಇಟ್ಟು ಮತ್ತು ಮೇಲ್ಗಡೆ ಇನ್ನೊಂದು ಮರನ ಈ ಥರ ಮುಚ್ಚಿ ಅದ್ರ ಮೇಲೆ ಎಲೆ ಅಡಿಕೆ ದಕ್ಷಿಣೆನ ಇಟ್ಟು ಹೂವು ಇಟ್ಟು ಕೊಡೋದು. ಸೊ ಇದೇ ಕಂಪ್ಲೀಟಾಗಿ ಒಂದು ಪ್ರಾಸೆಸ್. ನಮಗೆ ಗೊತ್ತಿರೋದಿದೆ. ಬೈ ಚಾನ್ಸ್ ಏನಾದರೂ ತಪ್ಪಿದ್ರೆ ಅಥವಾ ಏನಾದರೂ ಮಿಸ್ ಮಾಡಿದರೆ ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ ಆಯಿತಾ. ಸೊ ನಮ್ಮಮ್ಮ ಬಳೆ ಬಾಕ್ಸು ಅವರ ಅಂಗಡಿಯವ್ರಿಗೆ ನನ್ನ ಮಕ್ಕಳಿಗೆ ಬಾಕ್ಸಲ್ಲೇ ಕೊಡಬೇಕು, ಚೆನ್ನಾಗಿ ಕೊಡಬೇಕು, ನೀವು ಬಾಕ್ಸ್ ಕೊಡಿ ಅಂತ ಹೇಳಿ ಎಕ್ಸ್ಟ್ರಾ ಬಾಕ್ಸ್ ಅದನ್ನು ಈಸ್ಕೊಂಬಂದಿದ್ದು. ಅವರು ಪೇಪರಲ್ಲಿ ರ್ಯಾಪ್ ಮಾಡ್ತಾಯಿದ್ರು. ಪೇಪರಲ್ಲಿ ರ್ಯಾಪ್ ಮಾಡಿದ್ರೆ ಕಾಣೋದಿಲ್ಲ, ನಾನು ಈ ಥರ ಚೆನ್ನಾಗಿ ಕೊಡಬೇಕು, ನೀವು ಆ ಥರ ಬಾಕ್ಸೇ ಕೊಡಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಬಾಕ್ಸ್ ಇಸ್ಕೊಂಬಂದರು. ಅಂದರೆ ನಮ್ಮಮ್ಮಂಗೆ ನಿಜವಾಗ್ಲೂ ನಮ್ಮಮ್ಮ ನೋಡ್ತಾ ಇದ್ದರೆ ನಮಗೆ ಖುಷಿನೂ ಕೂಡ ಆಗುತ್ತೆ. ಮತ್ತು ನಿಜ ನಮ್ಮಮ್ಮ ಎಷ್ಟು ಅದೃಷ್ಟ ಮಾಡಿದ್ದಾರೆ, 3 ಜನ ಹೆಣ್ಮಕ್ಳನ್ನ ಪಡೆದಿದ್ದಾರೆ. ನನಗೆ ಯಾಕೆ ಅದೃಷ್ಟ ಇಲ್ಲ, ನನಗೆ ಯಾಕೆ ಹೆಣ್ಮಗಳಿಲ್ಲ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಅವಾಗ. ಬಟ್ ನಮ್ಮಮ್ಮನ ಒಂದು ಆಸೆ ದಟ್ ನಮಗೆ ಗಂಡು ಮಕ್ಕಳಾಗಬೇಕು, ನಮ್ಮಮ್ಮಂಗೆ ಮೊಮ್ಮಗ ಬೇಕು. ಅಂದರೆ ನಮ್ಮಮ್ಮಂಗೆ ಗಂಡು ಮಕ್ಳ ಮೇಲೆ ತುಂಬ ಪ್ರೀತಿ ಇತ್ತು. ಬಿಕಾಸ್ ಅವ್ರ ಅಣ್ಣಂದಿರಿಗೆ ಗಂಡು ಮಕ್ಕಳೇ ಜಾಸ್ತಿ ಇದ್ದಿದ್ದು. ಸೊ ಅದರಿಂದ ಅವ್ರಿಗೂ ಗಂಡು ಮಗು ಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಅವರಿಗೆ ಗಂಡು ಮಗು ಆಗಲಿಲ್ವಲ್ಲ. ಬಟ್ ಆದರೆ ನಮಗೆ ಗಂಡು ಮಕ್ಕಳಾಗಿರೋದ್ರಿಂದ ಮೊಮ್ಮಕ್ಕಳ ಮೇಲೆ ಅಂತೂ ತುಂಬ ಜಾಸ್ತಿ ಪ್ರೀತಿ. ಹಾಗಂತ ಹೆಣ್ಮಗು ಬೇಡ ಆ ಥರ ಇರಲಿಲ್ಲ ನಮ್ಮಮ್ಮಗೆ. ಬಟ್ ಒಂದಾದರೂ ಗಂಡು ಮಗು ಬೇಕು ಆ ಥರ ಫೀಲ್ ಇತ್ತು. ಫೈನಲಿ ನಮ್ಮಮ್ಮನ ತಪಸ್ಸಿಂದನೇ ಅನಿಸುತ್ತೆ ನಮಗೆ ಇಷ್ಟು ಬರೀ ಗಂಡು ಮಕ್ಕಳೇ ಹುಡ್ತಾ ಇರೋದು ನಮ್ಮ ಮನೆಯಲ್ಲಿ. ಅದಕ್ಕೆ ನೀನು ಬೇಡ್ಕೊಂಡಿದ್ದು ಸಾಕು ಮಮ್ಮಿ, ಇನ್ನು ಮುಂದೆ ಬರೀ ಹೆಣ್ಮಗು ಹುಡ್ಲಿ ಅಂತಲೇ ಬೇಡ್ಕೋ ದೇವ್ರ ಹತ್ರ ನೀನು ಅಂತ ಹೇಳ್ತಾ ಇದ್ವಿ. ರೆಡಿ ರೆಡಿ? ನೀನು ರೆಡಿ ಆಗೋ. ನಾನು ರೆಡಿ ಆಗ್ತೀನಿ. ಇದೇ ಡ್ರೆಸ್ ಇಟ್ಕೊತಾಗತ್ತೀಯ? ಇಲ್ಲ, ಸೀರೆ ಉಟ್ಕೊಳ್ತಾ ಹೋಗ್ತೀನಿ. ಇನ್ಯಾವ ತುಟ್ಕೊಳ್ಳೋದ್ದಿಂದ ತಾಯಿ, ನಾನು ಇನ್ನೂ ಅವಳ ಮನೆಗೆ ಹೋಗೋಕೆ. ಹ್ಞೂ ಹೋಗು. ಓಕೆ ಗೈಸ್, ಸೊ ಈ ಒಂದು ಸ್ಯಾರಿನ ಉಟ್ಕೊಂಡು ರೆಡಿ ಆಗಿದ್ದೀನಿ. ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವಾ? ಅವತ್ತಿಗಿಂತ ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದೆ. ಮಮ್ಮಿನೂ ಹೇಳ್ತಾ ಇದ್ದಾರೆ ಅವತ್ತಿಗಿಂತ ಇವತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮಗೆ ಈ ಸೀರೆ. ಅವತ್ತಂದರೆ ನಾನೊಂದು ಹಾಫ್ ಸಾರಿ ಫಂಕ್ಷನ್ಗೆ ಹೋಗಿದ್ದಲ್ಲ. ಸೊ ಅವತ್ತು ಕೂಡ ಉಟ್ಕೊಂಡಿದ್ದೆ ಇದೇ ಸೀರೆ ಉಟ್ಕೊಂಡು ಹೋಗೋಣ ಅಂತ. ಬಟ್ ಮಮ್ಮಿ ಅಯ್ಯೋ ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ, ಬೇಡ ಬೇಡ ಅಂತಂದರು. ಬಟ್ ಇವತ್ತು ಚೆನ್ನಾಗಿ ಕಾಣಿಸ್ತೈತೆ ಅಂತೆ. ಸೊ ಈ ಸ್ಯಾರಿನ ಉಟ್ಕೊಂಡಿದ್ದೀನಿ. ನನಗೇನಪ್ಪ ಅಂದರೆ ಸೀರೆ ಉಟ್ಕೊಂಡು ಬಾಗ್ನ ಇಸ್ಕೊಳ್ಳೋಕ್ಕೆ ತುಂಬ ಜಾಸ್ತಿ ಇಷ್ಟ. ಆದಷ್ಟು ಇದೇ ರೀತಿ ಪ್ರತಿ ವರ್ಷವೂ ಸೀರೆ ಉಟ್ಕೊಂಡೆ ಬಾಗ್ನ ಇಸ್ಕೋಬೇಕು ಅಂತಲೇ ಟ್ರೈ ಮಾಡ್ತೀನಿ. ಆ್ಯಂಡ್ ಯೂಶ್ವಲಿ ನಮ್ಮಮ್ಮ ಬಂದ್ಬಿಟ್ಟು ಅಮಾವಾಸ್ಯೆಗಿಂತ ಮುಂಚೆನೇ ಬಾಗ್ನ ಕೊಡೋರು. ಬಟ್ ಈ ಸತಿ ಏನಾಯ್ತಪ್ಪ ಅಂದರೆ ಅದು ಮುಂಚೆನೇ ಬಂದರು ಬಾಗ್ನ, ಅಂದರೆ ಎಲ್ಲ ಸ್ಯಾರಿ ಎಲ್ಲ ತೊಗೊಂಬಂದರು. ಮಿಕ್ಕಿದ ಹಣ್ಣು ಹೂವು ಎಲ್ಲ ಇಲ್ಲೇ ನಮ್ಮ ಮನೆ ಹತ್ರನೇ ತೊಗೊಳ್ಳೋದು. ಸೊ ಸ್ಯಾರಿ ಎಲ್ಲ ಕೂಡ ತೊಗೊಂಬಂದರು. ಬಟ್ ಅವತ್ತು ನಾನು ಬಾಗ್ನ ಇಸ್ಕೊಳ್ಳೋ ಥರ ಇರಲಿಲ್ಲ. ಅದಕ್ಕೆ ಅವತ್ತು ಇಸ್ಕೊಳ್ಳೋಕ್ಕಾಗಲಿಲ್ಲ. ಸರಿ ಆಯಿತು, ಊರಿಗೆ ಹೋಗಿ ಬಂದಮೇಲೆ ಕೊಡ್ತೀನಿ ಅಂತ ಅಂದರು. ಊರಿಗೆ ಹೋಗಿ ನೆನ್ನೆ ರಾತ್ರಿ ಡೈರೆಕ್ಟ್ ಊರಿಂದ ಇಲ್ಲಿ ನಮ್ಮ ಮನೆಗೆ ಬಂದು, ಇವತ್ತು ಗೌರಿ ಹಬ್ಬದ ದಿವಸ ನನಗೆ ಗೌರಿ ಬಾಗ್ನ ನಮ್ಮಮ್ಮ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ. ಅದೇನೋ ಒಂಥರ ಡಿಫ್ರೆಂಟ್ ಫೀಲು ಅಲ್ವಾ, ತವ್ರ ಮನೆಯಿಂದ ಬಾಗ್ನ ಬರೋದು ಅಂದರೆ ಏನೋ ಒಂಥರ ಖುಷಿ ಅದು. ಸೊ ನನಗೂ ಕೂಡ ಸಖತ್ ಖುಷಿ ಆಗ್ತಿದೆ. ಸ್ಯಾರಿ ಎಲ್ಲ ಮುಂಚೆನೇ ನೋಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ಕೂಡ ಸ್ಯಾರಿ ತೊಗೊಳಕ್ಕೆ ಅಂತ ಹೋಗಿದ್ದೆ. ನಮ್ಮಮ್ಮ ಏನಪ್ಪ ಅಂದರೆ ಅವ್ರು ಹೋಗ್ಬಿಟ್ಟು ತೊಗೊಬರಲ್ಲ, ನಮ್ಮನೆ ಕರ್ಕೊಂಡು ಹೋಗಿ ನಿಮ್ಗೆ ಯಾವ ಸೀರೆ ಇಷ್ಟನೋ ಆ ಸೀರೆ ತಗೊಳ್ಳಿ ಅಂತ ಹೇಳ್ತಾರೆ. ಸೊ ಈ ಸತಿ ನೀವು ಲಚ್ಚು ವ್ಲಾಗಲ್ಲಿ ನೋಡಿರ್ತೀರಾ, ನಾನು ಮಮ್ಮಿ ನಂದು ಹಾಗೂ ಲಚ್ಚುನ 4 ಜನ ಒಂದೇ ಥರ ಸ್ಯಾರಿ, ಕಲರ್ಸ್ ಮಾತ್ರ ಡಿಫ್ರೆಂಟ್ ಆ ಥರ ತಗೊಂಡಿದ್ದೀವಿ. ಸೊ ಸಖತ್ತಾಗಿದೆ ಸ್ಯಾರಿ ಮಾತ್ರ, ನಂಗೆ ತುಂಬ ಇಷ್ಟ ಆಯಿತು. ತೋರಿಸ್ತೀನಿ ಮುಂದೆ ನಿಮಗೆ. ಆ್ಯಂಡ್ ಇವಾಗ ಬನ್ನಿ ಬಾಗ್ನ ಕೂಡ ಇಸ್ಕೊಳಕ್ಕೆ ನಮ್ಮಮ್ಮ ಕರೀತಾ ಇದ್ದಾರೆ. ಬಾ ಬೇಗ ಬಾ, ಲೇಟ್ ಆಗ್ತಿದೆ. ಯಾಕಂದರೆ ಇವಾಗ ಇಲ್ಲಿ ಮುಗಿಸ್ಕೊಂಡು ಮಮ್ಮಿ ಲಚ್ಚು ಮನೆಗೆ ದೊಮ್ಲೂರಿಗೆ ಹೋಗಬೇಕು. ಸೊ ಬೆಳಗ್ಗೆಯಿಂದನೂ ನಾವು ಕೆಲಸ ಮಾಡ್ತಾನೇ ಇದ್ದೀವಿ. ಮನೆ ಕೆಲಸ ಎಷ್ಟು ಮಾಡಿದ್ರೂ ಮುಗಿತಾ ಇಲ್ಲ. ಫೈನಲಿ ಸ್ವಲ್ಪ ಓಕೆ ಪರವಾಗಿಲ್ಲ ಬಿಡು ಮಮ್ಮಿ, ಹೋಗ್ಬಿಟ್ಟು ಬೇಗ ಸ್ನಾನ ಮಾಡ್ಕೊಬರ್ತೀನಿ ಅಂತ ಸ್ನಾನ ಮಾಡ್ಕೊಬಂದು ಹೋಗಿ ಎಲ್ಲನೂ ತೊಗೊಂಬಂದು ಇವಾಗ ಪೂಜೆ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಸೊ ಪೂಜೆ ಮಾಡಿ ಮತ್ತೆ ಗೌರಿ ಬಾಗ್ನ ಇಸ್ಕೊತೀನಿ. ಆ್ಯಂಡ್ ಸ್ಯಾರೀಸ್ ನೋಡ್ಬೋದು, ಸ್ಯಾರೀಸ್ ಅಂತೂ ಹೊಸ ಸ್ಟಾಕ್ ಫುಲ್ ಲಾಟ್ ಆಗಿದೆ. ತುಂಬ ಜನ ಇವತ್ತು ಮತ್ತೆ ನಾನು ವಿಡಿಯೋನೂ ಕೂಡ ಹಾಕಿದ್ದೀನಿ. ತುಂಬ ಜನ ಅದೇ ಕಾಮೆಂಟ್ ಮಾಡ್ತಾಯಿದ್ರಿ, ಇಷ್ಟು ಒಳ್ಳೆ ಸ್ಯಾರಿ ನೀವು ಗೌರಿ ಹಬ್ಬಕ್ಕಿಂತ ಒಂದು ವಾರ ಮುಂಚೆ ಹಾಕಬೇಕಲ್ವಾ ಸುಪ್ರಿಯಾ ಅಂತ. ನಾನು ನಿಜವಾಗ್ಲೂ ಹೇಳಬೇಕು ಅಂದರೆ ತಂದಿದ್ದೆ 2 days ಬ್ಯಾಕ್. ನಾನು ನನ್ನ ವ್ಯೂವರ್ ಹತ್ರದಿಂದ ಇಸ್ಕೊಂಬಂದಿದ್ದು ಸ್ಯಾರೀಸ್ ಎಲ್ಲ. ಸೊ ಅದಕ್ಕೇ ನಾನು ಹಾಕೋಕ್ಕಾಗಿರಲಿಲ್ಲ. ಬಿಕಾಸ್ ಲಾಸ್ಟ್ ವೀಕೆಲ್ಲ ಸ್ವಲ್ಪ ತುಂಬ ಬ್ಯುಸಿ, ಉಸಿರಾಡೋಕ್ಕೂ ಪುರ್ಸತ್ತಿಲ್ಲ ಆ ಥರ ಆಗಿತ್ತು. ತುಂಬ ಜನಕ್ಕೆ ನಾನು ರಿಪ್ಲೈನೂ ಕೂಡ ಮಾಡೋಕ್ಕಾಗಿರಲಿಲ್ಲ. ಸೊ ಸಾರಿ ಫಾರ್ ದ್ಯಾಟ್. ಬಟ್ ಇವತ್ತು ಹಾಕಿದ್ದೀನಿ ವ್ಲಾಗ್ನ, ನೀವು ಚೆಕ್ಔಟ್ ಮಾಡ್ಬೋದು. ತುಂಬ ಒಳ್ಳೆ ಕಲೆಕ್ಷನ್ಸ್ ಬಂದಿದೆ. ಓಕೆ ಬನ್ನಿ ಇವಾಗ ಹೋಗಿ ಫಸ್ಟು ಪೂಜೆ ಮಾಡೋಣ. ಸೊ ಸ್ಯಾರಿ ಉಟ್ಕೊಂಡು ಫಸ್ಟು ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಡ್ಯಾಡಿನೂ ರೆಡಿ ಆಗ್ತಾಯಿದ್ರು. ಸೊ ಅಷ್ಟರಲ್ಲಿ ನಾನು ಪೂಜೆ ಮಾಡಿ ಮತ್ತೆ ಬಾಗ್ನ ಇಸ್ಕೊಂಡು ದೇವ್ರ ಹತ್ರ ಹಾಗೆ ಬಾಗ್ನ ಇಟ್ಬಿಡೋಣ ಅಂತ ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಪ್ರತಿ ವರ್ಷವೂ ಅಷ್ಟೇ ನನಗೆ ಯಾವಾಗಲೇ ನಮ್ಮಮ್ಮ ಒಂದು 15 ದಿವಸ ಮುಂಚೆ ಬಾಗ್ನ ತಂದು ಕೊಟ್ರು, ಹಬ್ಬದ ದಿನ ಮತ್ತೆ ನಾನು ಆ ಸ್ಯಾರಿ ಬಳೆ ಬಂಗಾರ ಮತ್ತು ಬಳೆಗಳೆಲ್ಲ ಇಟ್ಟು ಪೂಜೆ ಮಾಡ್ತೀನಿ. ಅದು ಪ್ರತಿ ವರ್ಷವೂ ಹಾಗೆ ಮಾಡ್ಕೊಂಡು ಬಂದಿದ್ದೀನಿ ಕೂಡ. ಸೊ ಇವಾಗ ಅದೇ ಪೂಜೆಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೂ ಮಮ್ಮಿ ನೋಡ್ಬೋದು ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಲಚ್ಚು ಮನೆಗೆ ಹೋಗೋದಕ್ಕೆ. ಸೊ ಇಲ್ಲಿ ಬಾಗ್ನ ಕೊಡ್ತಿದ್ದಾಗೆ ನಾನು ಹೊರಟುಬಿಡ್ತೀನಿ ಅಂತ ಹೇಳ್ತಾಯಿದ್ರು.
ಓಕೆ ನಮ್ಮಮ್ಮ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಲಕ್ಷಿ ಫಸ್ಟು ಯೂನಿಫಾರ್ಮ್ ಚೇಂಜ್ ಮಾಡು, ಹೋಗು ಬಾ ಈ ಕಡೆ. ಅಲ್ಲಿ ಅರ್ಶಿನ ಕುಂಕುಮ ಇದೆ, ಈ ಕಡೆ ಬಾ, ಬಂದ್ಬಿಡು. ಕುತ್ಕೊಳ್ಳ. ಸೊ ನಮ್ಮಮ್ಮ ಆಲ್ರೆಡಿ ಫುಲ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಕುತ್ಕೊಳ್ಳ. ತವರು ಮನೆ ಬಾಗಿನ ಏರ್ ಪಿನ್ ಸಮೇತ ತಗೊಬಂದೈತೆ. ಸೊ ಫೈನಲಿ ಮಮ್ಮಿ ಇವಾಗ ಗೌರಿ ಬಾಗಿಣನ ಕೊಡ್ತಾ ಇದ್ದಾರೆ. ಆ್ಯಂಡ್ ಫಸ್ಟು ಯಾವ ರೀತಿಯಾಗಿ ಕೊಡಬೇಕು ಅಂತ ತೋರಿಸ್ತೀನಿ. ಅರ್ಶಿನ ಕುಂಕುಮನ ಹಚ್ಚಿ ಮತ್ತು ತಾಳಿಗೆ ಕೂಡ ಅರ್ಶಿನ ಕುಂಕುಮ ಹಾಗೂ ಹೂವನ್ನು ಕೂಡ ಇಡಬೇಕು ಒಂದೆರಡು. ಸೊ ಹೂವನ್ನು ಇಟ್ಟು ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಅದಾದಮೇಲೆ ಹೂವನ್ನು ಮುಡಿಸಿ ಮತ್ತು ಏನು ಬಾಗಿಣದ ಸಾಮಾನೆಲ್ಲ ಮರದಲ್ಲಿ ಏನು ತೊಗೊಂಬಂದಿರ್ತೀವಲ್ಲ ಅದನ್ನು 3 ಸರಿ ಮುತ್ತೈದೆ ಬಾಗಿಣ ತಗೋ, ಮುತ್ತೈದೆ ಬಾಗಿಣ ಕೊಡು ಅಂತ ಹೇಳಿ ಕೊಡಬೇಕು. ಸೊ ಇದು ನನಗೆ ಗೊತ್ತಿರೋ ಮಟ್ಟಿಗೆ ಈ ಥರ ಮಾಡ್ತೀವಿ. ಸೆರಗನ್ನ ಜೊತೇಲಿ ಇಟ್ಕೊಂಡು ಮಾಡಬೇಕು ಅದು. ಸೊ ಬಾಗಿಣ ಇಸ್ಕೋಬೇಕಾದ್ರೂ ಅಷ್ಟೇ ಫಸ್ಟು ಬಾಗಿಣಕ್ಕೆ ನಮಸ್ಕಾರ ಮಾಡಿಕೊಂಡು ಅದಾದಮೇಲೆ ಸೆರಗನ್ನ ಈ ಥರ ಇದು ಮಾಡಿಕೊಂಡು ಮುತ್ತೈದೆ ಬಾಗಿಣ ಕೊಡು, ಮುತ್ತೈದೆ ಬಾಗಿಣ ತಗು ಅಂತ ಹೇಳಿಬಿಟ್ಟು ಕೊಡಬೇಕು. ಸೊ ಇದನ್ನು ಮರದಲ್ಲಿ ಏನಕ್ಕೆ ಇಡಬೇಕು ಅಂದರೆ ಇದ್ರದ್ದು ಮಹತ್ವ ಏನು ಅಂತ ನಾನು ಇವಾಗ ರೀಸೆಂಟ್ಲಿ ತಿಳ್ಕೊಂಡೆ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೂ ಬಾಗಿಣ ಕೊಟ್ಟ ಮೇಲೆ ಅದನ್ನ ತೊಗೊಂಡು ಹೋಗ್ಬಿಟ್ಟು ದೇವ್ರ ಮನೆಯಲ್ಲಿ ಇಡಬೇಕು. ಅವತ್ತು ಗೌರಿ ಹಬ್ಬ ಕೂಡ ಆಗಿರೋದ್ರಿಂದ ದೇವ್ರ ಮನೆಯಲ್ಲೇ ಇಟ್ಬಿಟ್ಟಿದ್ದೆ ನಾನು ಫುಲ್ ಕಂಪ್ಲೀಟಾಗಿ. ಹಾಗೆ ನಾನು ಕೂಡ ಮಮ್ಮಿಗೆ ಬಾಗಿಣನ ಕೊಟ್ಬಿಟ್ಟೆ. ಅಂದರೆ ಮನೆಗೆ ಬಂದಿರೋ ಫಸ್ಟ್ ಆಫ್ ಆಲ್ ಗೌರಿ ಹಬ್ಬ ಅವತ್ತಿನ ದಿವಸ ಮುತ್ತೈದೆ ಮನೆಗೆ ಬಂದಿದ್ದಾರೆ ಅಂದರೆ ಬಾಗಿಣ ಕೊಡಲೇಬೇಕಲ್ವ. ಸೊ ನಮ್ಮಮ್ಮಂಗೂ ಕೂಡ ಲಾಸ್ಟ್ ಇಯರ್ ಕೂಡ ಕೊಟ್ಟಿದ್ದೆ ನಮ್ಮಮ್ಮಂಗೆ. ಈ ವರ್ಷ ಕೂಡ ಅರ್ಶಿನ ಕುಂಕುಮ ಜಾಗದಲ್ಲಿ ಅದಕ್ಕೆ ಬಳೆ ಬಂಗಾರ ಬ್ಲೌಸ್ ಪೀಸ್ ಎಲ್ಲ ಇಟ್ಟರೆ ಅದೇ ಬಾಗಿಣ ಆಗಿಬಿಡುತ್ತೆ. ಸೊ ಹಾಗೆ ಕೊಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಈಗಿನ ವರ್ಮಲಕ್ಕಿಂತ ಕೊಟ್ಟವಳೆ ಮಮ್ಮಿಗೂ ಕೂಡ ಅರ್ಶಿನ ಕುಂಕುಮ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡೆ. ಮಮ್ಮಿಗೆ ಸೀರೆ ತಗೋ ಅಂತ ಹೇಳಿದೆ, ಬಟ್ ಮಮ್ಮಿ ಬೇಡ ಇವಾಗ ವರಮಹಾಲಕ್ಷ್ಮಿಗೆ ತಾನೇ ಕೊಟ್ಟಿದ್ಯಾ, ಇವಾಗ ಸೀರೆ ಬೇಡ ಅಂತ ಹೇಳಿ ಬ್ಲೌಸ್ ಪೀಸಸ್ ಸಾಕು, ಬ್ಲೌಸ್ ಪೀಸೇ ಇಟ್ಕೊಡು ಅಂತ ಹೇಳಿದ್ರು. ಸೊ ಹಾಗೆಯೇ ಇವಾಗ ಕೊಡ್ತಾ ಇದ್ದೀನಿ. ಹಾಗೆ ಬಾಗಿಣನ ನಮ್ಮಮ್ಮ ಕೊಟ್ಟರಲ್ಲ ಆ ರೀತಿಯಾಗಿ ಯಾಕೆ ಕೊಡಬೇಕು ಅಂತ ಹೇಳ್ತೀನಿ ನೋಡಿ. ಅದರದ್ದು ಒಂದೊಂದು ವಸ್ತುಗಳದ್ದು ಒಂದೊಂದು ಮೂಲ್ಯ ಇದೆ.
ಫಸ್ಟು ಬಿದಿರಿನ ಮರ ತಗೊಂಡಿರ್ತೀವಿ. ಬಿದಿರಿನ ಮರ ಅಂದರೆ ಲಕ್ಷ್ಮೀನಾರಾಯಣ ಸ್ವರೂಪ ಅವರು. ಅದಾದಮೇಲೆ ಅರಿಶಿಣ. ಸೊ ಅರಿಶಿಣನಲ್ಲಿ ಗೌರಿ ಇರ್ತಾರೆ. ಕುಂಕುಮನಲ್ಲಿ ಮಹಾಲಕ್ಷ್ಮಿ, ಸಿಂಧೂರದಲ್ಲಿ ಸರಸ್ವತಿ, ಅದಾದಮೇಲೆ ಬಳೆ ಬಂಗಾರ, ಅದರಲ್ಲಿ ಕನ್ನಡಿ ಎಲ್ಲ ಇರುತ್ತೆ. ಸೊ ಅದರಲ್ಲಿ ರೂಪಾಲಕ್ಷ್ಮಿ, ಹಾಗೂ ಕಾಡಿಗೆನಲ್ಲಿ ಲಜ್ಜಾಲಕ್ಷ್ಮಿ, ಬಾಚಣಿಗೆಯಲ್ಲಿ ಶೃಂಗಾರಲಕ್ಷ್ಮಿ. ನೆಕ್ಸ್ಟ್ ಧಾನ್ಯಗಳು. ಸೊ ಧಾನ್ಯಗಳಲ್ಲಿ ಅಕ್ಕಿಯಲ್ಲಿ ವರಲಕ್ಷ್ಮಿ, ತೊಗರಿಬೇಳೆಯಲ್ಲಿ ಶ್ರೀಲಕ್ಷ್ಮಿ, ಹೆಸರು ಬೇಳೆಯಲ್ಲಿ ವಿದ್ಯಾಲಕ್ಷ್ಮಿ, ಕಡಲೆಬೇಳೆಯಲ್ಲಿ ಸಿದ್ಧಿಲಕ್ಷ್ಮಿ, ತೆಂಗಿನಕಾಯಲ್ಲಿ ಸಂತಾನಲಕ್ಷ್ಮಿ, ವಿಳ್ಳೆದೆಲೆಯಲ್ಲಿ ಧನಲಕ್ಷ್ಮಿ, ಅಡಿಕೆಯಲ್ಲಿ ಇಷ್ಟಾಲಕ್ಷ್ಮಿ, ಹಣ್ಣುಗಳಲ್ಲಿ ಜ್ಞಾನಲಕ್ಷ್ಮಿ ಹಾಗೂ ಬೆಲ್ಲದಲ್ಲಿ ರಸಲಕ್ಷ್ಮಿ, ಹಾಗೂ ಕೊಡುವಂಥ ಸೀರೆ, ಬ್ಲೌಸ್ ಪೀಸ್ ಮತ್ತು ಬಳೆಗಳಲ್ಲಿ ಸೌಭಾಗ್ಯಲಕ್ಷ್ಮಿ. ಸೊ ಈ ಥರ ಎಲ್ಲ ಲಕ್ಷ್ಮಿಗಳನ್ನು ಸೇರಿ ಕೊಡುವಂಥ ಒಂದು ಬಾಗಿನನೇ ಗೌರಿ ಬಾಗಿನ. ಲಕ್ಷ್ಮಿ ಸೌಂಡ್ ಕಡಿಮೆ ಕೊಡು. ಲಚ್ಚುಗೂ ಕೊಟ್ಟೆ ಒಂದು ಬಾಣ. ಅದೇ ಎಲ್ಲೋ ಕಲರ್ ಸ್ಯಾರಿ ಅವಾಗ ಗಿಡಕ್ಕೆ ಆಗ್ಬಿಟ್ಟಿಲ್ವಲ್ಲ ಅದು. ಯಾರಿಗೆ ಸೀರೆನಾ? ಯಾವ ಹಬ್ಬದಷ್ಟರಲ್ಲಿ? ಸೊ ನಮ್ಮ ಮಮ್ಮಿಯವ್ರು ಹೊರಟ ತಕ್ಷಣವೇ ಇವಾಗ ಲಕ್ಷಿತ್ ಕೂಡ ಹೋಗ್ತೀನಿ ಅಂತ ಹಠ ಮಾಡ್ತಾಯಿದ್ದ. ಸೊ ಅವ್ನ ಬಟ್ಟೆನೂ ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ. ಬಿಕಾಸ್ ನೆಕ್ಸ್ಟ್ ಡೇ ಬಂದು ಗಣೇಶ ಹಬ್ಬ ಆಯ್ತಲ್ಲ, ಸೊ ಹೊಸ ಬಟ್ಟೆ ತೊಗೊಂಡಿದ್ದೆ ಮಕ್ಕಳಿಗೆ. ಸೊ ಅದನ್ನೇ ಪ್ಯಾಕ್ ಮಾಡ್ತಾಯಿದ್ದೆ. ಆ್ಯಂಡ್ ಸಿಂಬಾಗೆ ಗೊತ್ತಿರಲಿಲ್ಲ ಇನ್ನೂ ಅವ್ರ ಅಣ್ಣ ಹೋಗ್ತಾ ಇದ್ದೇನೆ ಅಂತ. ಅವ್ನಿಗೇನಪ್ಪ ಅಂದರೆ ಜಗಳ ಆಡಿದ್ರೂ ಪರವಾಗಿಲ್ಲ, ಅವ್ರ ಅಣ್ಣ ಅವ್ರ ಜೊತೆನೇ ಇರಬೇಕು. ಬಟ್ ಅವನೇನಾದರೂ ಮಮ್ಮಿ ಮನೆಗೆ ಕಳಿಸಿದ್ರೆ ಅವ್ನು ಇರೋದಿಲ್ಲ ನನ್ನ ಬಿಟ್ಟು. ಲೈಕ್ ಮ್ಯಾಕ್ಸಿಮಮ್ ಅಂದರೆ 1 hour 2 hours ಅಷ್ಟೇ ಮ್ಯಾಕ್ಸ್ ನನ್ನ ಬಿಟ್ಟು ಇರೋದು. ಆಮೇಲೆ ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಯಾರನ್ನ ಅವ್ರ ಅಪ್ಪನ ಬೇಕಾದ್ರೂ ಬಿಟ್ಟು ಇದ್ಬಿಡ್ತಾನೆ, ಬಟ್ ನನ್ನ ಬಿಟ್ಟು ಇರೋದಿಲ್ಲ. ಆ್ಯಂಡ್ ಫೈನಲಿ ಮಮ್ಮಿ ಜೊತೆ 1-2 ಸೆಲ್ಫಿನ ಕೂಡ ತಗೊಂಡೆ. ನಾನೇ ಕೊಟ್ಟೆ. ಓಕೆ ಗೈಸ್, ಸೊ ನಮ್ಮ ಗೌರಿ ಬಾಗಣ ಇಲ್ಲಿದೆ ನೋಡಿ. ನಮ್ಮಮ್ಮ ಏನೇನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನನಗೆ ಒಬ್ಬರು ಕಾಮೆಂಟ್ ಮಾಡಿದ್ರು ಗೌರಿ ಬಾಗಣನ ಓಪನ್ ಮಾಡಿ ತೋರಿಸ್ಬಾರ್ದು ಅಂತ. ಗೊತ್ತಿಲ್ಲ ಅದು ನಿಜ ಸುಳ್ಳ, ಬಟ್ ತುಂಬ ಜನ ಗೊತ್ತಿರಲ್ಲ. ಸೊ ನೆಕ್ಸ್ಟ್ ಇಯರ್ ನೀವು ನಿಮ್ಮ ಮಗಳಿಗೆ ಕೊಡಬೇಕಾದ್ರೆ ಯೂಸ್ ಆಗುತ್ತೆ. ಸೊ ಫಸ್ಟು ಬಳೆ ಬಂಗಾರ ನೋಡ್ಬೋದು. ಬಳೆ ಬಂಗಾರ ಮೇಲ್ಗಡೆ ಫಸ್ಟು ಎಲೆ ಅಡಿಕೆ ದಕ್ಷಿಣೆ ಹಣ್ಣು ಇಟ್ಟು ಕೊಟ್ಟಿರ್ತಾರೆ, ಹೂವು ಇಟ್ಟು. ಅದಾದಮೇಲೆ ಬಳೆ ಬಂಗಾರ ಒಳಗಡೆ ಬಳೆ, ನಮ್ಮ ಸ್ಯಾರಿ ಮ್ಯಾಚಿಂಗ್ಗೆ ಬಳೆ ಕೊಡೋದು. ನಾವು ಪ್ರತಿ ವರ್ಷವೂ ಸ್ಯಾರಿ ಮ್ಯಾಚಿಂಗ್ಗೆ ಕೊಡೋದು. ಆ್ಯಂಡ್ ಬ್ಲೌಸ್ ಪೀಸ್ ಕೊಟ್ಟಿರ್ತಾರೆ. ಸ್ಯಾರಿನಲ್ಲಿ ಬ್ಲೌಸ್ ಇದ್ರೂ ಕೂಡ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಅಂದರೆ ಬ್ಲೌಸ್ ಪೀಸ್ ಅಂತ ಕೊಡಬೇಕಂತೆ. ಸೊ ಅದಕ್ಕೇ. ಆಮೇಲೆ ಹಣ್ಣುಬಟ್ಟಿನ ಪ್ಯಾಕೆಟ್ ಕೊಟ್ಟಿದ್ದಾರೆ ಒಂದು. ಆ್ಯಂಡ್ ಇದು ಬಂದು ನನ್ನ ಸ್ಯಾರಿ. ಸೊ ಸಕ್ಕತ್ತಾಗಿದೆ ನನ್ನ ಸ್ಯಾರಿ. ಕಲರ್ ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ಆಮೇಲೆ ನಿಮಗೆ ತೆಗೆದು. ಹಾಗೂ ಇಲ್ಲಿ 5 ಥರದ ಹಣ್ಣುಗಳು, ಕಾಯಿ ಮತ್ತು ಇದು ಧಾನ್ಯಗಳು ಎಲ್ಲ ಬರುತ್ತಲ್ಲ, ಅಕ್ಕಿ ಮತ್ತು ಧಾನ್ಯಗಳು, ಬೆಲ್ಲ, ಇದೆಲ್ಲನೂ ಕೂಡ ಇಷ್ಟೆಲ್ಲ ಕೊಡ್ತಾರೆ ಬಾಗಿಲಿಗೆ. ಥ್ಯಾಂಕ್ ಯು ಮಮ್ಮಿ. ಕಾಣಿಸ್ತಲ್ಲ ನೀವು? ವೆಲ್ಕಮ್. ಟೈಮ್ ಆಗೋಯ್ತು, ಲಚ್ಚೂರ್ ಮನೆಗೆ ಹೋಗ್ಬೇಕು, ತುಂಬಾ ಟೈಮ್ ಆಗೋಯ್ತು. ಸೊ ಇಷ್ಟೆಲ್ಲ ಕೊಡ್ತಾರೆ ಬಾಗಿಲಿಗೆ. ಒಂಥರ ಖುಷಿ ಆಗಿದೆ ನಿಜವಾಗ್ಲೂ. ಒಂಥರ ಸಖತ್ ಖುಷಿ ಆಗುತ್ತೆ, ಮನಸ್ಫೂರ್ತಿ ಒಂಥರ ತೃಪ್ತಿ, ನೆಮ್ಮದಿ ಅಂತ ಅನ್ಸುತ್ತೆ. ಸ್ಪೆಷಲಿ ಈ ಥರ ಬಾಗಿಣ ಇಸ್ಕೊಂಡಾಗ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಈ ಒಂದು ಸೌಭಾಗ್ಯ ದೇವರು ಕೊಡಬೇಕು ಅಂತ ನಿಜ ಮನಸ್ಫೂರ್ತಿ ದೇವ್ರ ಹತ್ರ ಕೇಳ್ಕೊತೀನಿ ನಾನು. ಆ್ಯಂಡ್ ನಂಗಂತೂ ಸಖತ್ ಖುಷಿ ಆಗ್ತದೆ. ಸದಾ ಯಾವಾಗಲೂ ನಾವು ಇರೋ ತನಕನೂ ನಮ್ಮ ತವ್ರ ಮನೆಯಿಂದ ಈ ಥರ ಬಾಗಿಣ ಬರಲಪ್ಪ ನಿಮಗೆ. ಒಳ್ಳೇದು. ಥ್ಯಾಂಕ್ ಯು ಮಮ್ಮ. ಓಕೆ, ಇವಾಗ ಲಚ್ಚು 5 ಗಂಟೆ ಆಯಿತು. ಪ್ರಕಾಶ ನಡಿ ನಡಿಯೋ ಒಳಗೆ. ಬಾಯ್ ಅಮ್ಮಿ, ಹುಷಾರು ಆಯ್ತಾ? ಪೈಪ್ ಮುಂದಕ್ಕೆ ಹಾಕೋಬೋದು, ನೀವು ಹೊಳ್ತೀರ ಹಂಗೆ. ನಾವೆಲ್ಲ ಹಾಕೊಳ್ಳಿ. ಅಲ್ಲೇ ಬಿದ್ದೈತಲ್ಲ ಪೈಪ್. ಸರಿ, ನೀನು ಚಪ್ಪಲಿ ಹಾಕೊಳ್ಳೋದು ರೆಡಿ. ಅಲ್ಲೇ ಬಿದ್ದಿಲ್ವಾ ಇಂತ ಈ ಸೈಕಿಲ್ ಪೈಪು ಫಿಕ್ಸ್ ತಗೊಂಬಂದು. ನೀನು ನಡಿ ಅಲ್ಲಿ ರೂಮ್ ಹೋಗಿ ಒಳಗೆ. ಯಾವುದು ಹಾ ಬ್ರಷ್ ಯಾರ್ದು? ಕಾಣಪ್ಪ, ಮೇಲಿಂದ ಬಿದ್ದೈತೇನೋ. ಸರಿ, ಹುಷಾರು ಮಮ್ಮಿ. ಹಾಂ ಬಾಯ್, ನಾಳೆ ಬರ್ತೀವಿ ನಾವು. ಹಾಂ ಇಲ್ಲ
ನಾವು ನಾಳೆ ಹೋಗೋಣ ಅಪ್ಪ ಜೊತೆ, ಅಪ್ಪ ಬಂದ್ಮೇಲೆ. ಬಾಯ್ ಮಮ್ಮಿ. ಟ್ಯಾಬು ಟ್ಯಾಬು ಟ್ಯಾಬು. ನಾವು ನಾಳೆ ಹೋಗೋಣ, ಸುಮ್ಮನಿರು ಅಪ್ಪ ಜೊತೆ. ಬಾಯ್ ಅಮ್ಮ ಹತ್ರ ಬಾ, ಅಮ್ಮ ಹತ್ರ ಬಾಲ್, ಅಮ್ಮ ಮಗ ಬಾಲ್, ಅಮ್ಮ ಮಗ ಬಾಲ್. ನಾವು ನಾಳೆ ಹೋಗೋಣ ಆಯ್ತಾ, ನಾಳೆ ಹೋಗೋಣ ನಾವು, ಓಕೆನಾ? ಓಕೆ ಹೇಳು, ಓಕೆ ಹೇಳು, ಓಕೆ ಹೇಳು, ಆಯಿತು. ಅಮ್ಮ ಮಗ. ಓಕೆ ಗೈಸ್, ಸೊ ಮಮ್ಮಿಯವರೆಲ್ಲ ಹೋದ್ರು, ನಾನು ಕೂಡ ಒಂದು ಸ್ವಲ್ಪ ಹಾಗೆ. ಮಮ್ಮಿ ಹೋದ್ಮೇಲೆ ಆಲ್ಮೋಸ್ಟ್ 1 hour ಒಂದೇ ಜಾಗದಲ್ಲಿ ಕೂತಿದ್ದೀನಿ. ಒಂಥರ ಮನೆಯೆಲ್ಲ ಬಿಕೋ ಅನ್ನೋ ಥರ ಆಗೋಯ್ತಲ್ಲ. ಸೊ ಒಂದೇ ಜಾಗದಲ್ಲಿ ಸುಮ್ಮನೆ ಕೂತ್ಕೊಂಡು ಎಲ್ಲರಿಗೂ ರಿಪ್ಲೈ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಮೆಸೇಜಸ್ಗೆ. ಆ್ಯಂಡ್ ಇವಾಗ ಬನ್ನಿ ಫೈನಲಿ ನಮ್ಮ ಸ್ಯಾರಿನ ತೋರಿಸ್ತೀನಿ. ಸೊ ಮಂಚನ ಒಂದು ಸ್ವಲ್ಪ ಮುಂದೆ ಎಳ್ಕೊಂಡ್ಬಿಟ್ಟಿದ್ವಿ, ಅಂದರೆ ಈ ಗೋಡೆಗೆ ಈ ಥರ ಎಳ್ಕೊಂಡ್ಬಿಟ್ಟಿದ್ವಿ ನೋಡಿ. ಇದಕ್ಕೆ ಹಿಂಗೆ ಹತ್ತಿರ ಮಾಡೋ ಥರ ಎಳ್ಕೊಂಡ್ಬಿಟ್ಟಿದ್ದೀವಿ. ಬಿಕಾಸ್ ಆ ಗೋಡೆಯಲ್ಲಿ ಅಲ್ಲಿ ನೋಡಿದ್ರೆ ನೀವು, ಅಲ್ಲಿ ಫುಲ್ಲು ಗೋಡೆ ಎಲ್ಲ ಒಂಥರ ಲೀಕೇಜ್ ಥರ ಆಗಿಬಿಟ್ಟು ಫುಲ್ಲು ಒಂಥರ ಫಂಗಸ್ ಥರ ಹಿಂಗೆ ಬರುತ್ತಲ್ಲ, ಫಂಗಸ್ ಅಲ್ಲ, ಅದು ಒಂಥರ ಆಗಿಬಿಟ್ಟಿದೆ. ಸೊ ಅದಕ್ಕೆ ಅದ್ರದ್ದು ಇದೆಲ್ಲ ಉದುರ್ತಾ ಇದೆ. ಅದು ಆ್ಯಕ್ಚುಲಿ ಹೆಲ್ತ್ಗೆ ಒಳ್ಳೇದಲ್ಲ, ಸ್ಪೆಷಲಿ ಮಕ್ಳಿಗಂತೂ ಒಂದು ಸ್ವಲ್ಪನೂ ಒಳ್ಳೇದಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಮುಂದೆ ತೊಗೊಂಡ್ಬಿಟ್ಟಿದ್ದೀನಿ. ಅದು ಡೀಪಾಗಿ ನೋಡಿದ್ರೆ ನೋಡಿ ಹೆಂಗಾಗಿದೆ ಅಂತ. ಫುಲ್ ಈ ರೀತಿಯಾಗಿ ಆಗಿಬಿಟ್ಟಿದೆ ಇಲ್ಲಿ ಕಂಪ್ಲೀಟಾಗಿ. ಸೊ ಈ ರೀತಿಯಾಗಿ ಆಗಿದೆ. ಅದಕ್ಕೆ ಒಂದು ಸ್ವಲ್ಪ ಮುಂದೆ ಹೇಳ್ಕೊಂಡಿದ್ದೀವಿ. ಅದನ್ನ ನಾವು ಓನರ್ಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಇದು ಲಾಸ್ಟ್ ಇಯರ್ ಒಂದು ಸ್ವಲ್ಪ ಇತ್ತು. ನಾವು ಲಾಸ್ಟ್ ಇಯರ್ ಅಲ್ವಾ ಈ ಮನೆಗೆ ಬಂದಿದ್ದು, ಮಳೆಗಾಲದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಲಾಸ್ಟ್ ಇಯರ್ ಒಂದು ಸ್ವಲ್ಪ ತೇವ ಥರ ಅನಿಸ್ತೈತಿ, ಯಾಕೆ ಹಿಂಗೆ ಆಗ್ತಿದೆ ಅಂತ ಅಂದ್ಕೊಂಡ್ವಿ. ಅಂದರೂ ಇದೆಲ್ಲ ಬಂದ್ಬಿಟ್ಟು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಕ್ಯೂರಿಂಗ್ ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ಹಂಗಾಗುತ್ತಂತೆ. ಅಂದರೆ ಎಕ್ಸಾಕ್ಟಾಗಿ ಅದೆಷ್ಟು ದಿನ ಇರುತ್ತೋ ಅಷ್ಟು ದಿನ ಕ್ಯೂರಿಂಗ್ ಮಾಡಬೇಕು. ಕಡಿಮೆ ಮಾಡಿದ್ರು ಈ ಥರ ಆಗುತ್ತೆ, ಜಾಸ್ತಿ ಮಾಡಿದ್ರು ಈ ಥರ ಆಗುತ್ತೆ ಅಂತ ಹೇಳ್ತಾಯಿದ್ರು. ಎನಿವೇಸ್, ಸೊ ಮನೆ ಕಟ್ತಾ ಇರೋರು ಇವಾಗ ಸದ್ಯಕ್ಕೆ ನೀವು ಕರೆಕ್ಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ನಿಮ್ಮ ಮನೆನ. ಇಲ್ಲಾಂದರೆ ನೋಡಿ ಲಾಸ್ಟಲ್ಲಿ ಈ ರೀತಿಯಾಗಿ ಆಗುತ್ತೆ. ಕಂಪ್ಲೀಟ್ ವಾಲ್ ಆ ಥರ ಆಗಿದೆ. ನಮ್ಮದು ದೊಡ್ಡ ಫೋಟೋ ಇತ್ತು ಇಲ್ಲಿ. ಸೊ ಆ ಫೋಟೋನು ಕೂಡ ಹಿಂದೆಗಡೆ ಒಂಚೂರು ಫಂಗಸ್ ಥರ ಆಗಿದೆ. ಸೊ ಅದನ್ನ ತೆಗೆದುಬಿಟ್ವಿ. ಆ್ಯಂಡ್ ನೋಡೋಕ್ಕೆ ಒಂಥರ ಬೇಜಾರು ಈ ವಾಲ್ನ ಇವಾಗ, ಆ ಥರ ಆಗ್ಬಿಟ್ಟಿದೆ. ಎನಿವೇಸ್ ಬನ್ನಿ ಇವಾಗ ನನ್ನ ಸ್ಯಾರಿ ತೋರಿಸ್ತೀನಿ ನಿಮಗೆ. ಸೊ ಇದು ನನ್ನ ಸ್ಯಾರಿ. ನಿಮಗೆ ಸ್ವಲ್ಪ ಪರ್ಪಲ್ ಥರ ಕಾಣಿಸ್ಬೋದು, ಬಟ್ ಇದು ಪರ್ಪಲ್ ಅಲ್ಲ, ಇದು ಬಂದು ನೇವಿ ಬ್ಲೂ, ಒಂದು ಸ್ವಲ್ಪ ನೇವಿ ಬ್ಲೂಯಿಶ್ ಕಲರ್ ಬರುತ್ತೆ. ಹತ್ತಿರದಲ್ಲಿ ತೋರಿಸಿದ್ರೆ ಗೊತ್ತಾಗುತ್ತಾ? ಯಾಕೆ ಪರ್ಪಲ್ಲೇ ಕಾಣಿಸ್ತಾ ಇದೆಯಲ್ಲ, ಬಟ್ ಅದು ಆ ಕಲರ್ ಅಲ್ಲ. ಆ್ಯಂಡ್ ಅದಕ್ಕೆ ಈ ರೀತಿಯಾಗಿ ಚಿಕ್ಕದು ಬೆಂಟೆಕ್ಸ್ ಬಾರ್ಡರ್ ಬಂದಿದೆ ಪಿಂಕ್ ಶೇಡಲ್ಲಿ. ಸೊ ಇದೇ ಥರ ಸ್ಯಾರಿ ನಾನು, ಮಮ್ಮಿ ಹಾಗೂ ಲಚ್ಚು ತೊಗೊಂಡಿರೋದು. ತುಂಬ ಚೆನ್ನಾಗಿದೆ. ಸೊ ಸ್ವಲ್ಪ ರೀಸನಬಲ್ ಪ್ರೈಸ್ಗೆ ಸಿಕ್ಕಿತ್ತು. ತುಂಬ ಚೆನ್ನಾಗಿದೆ, ನಂಗೆ ಸಕ್ಕತ್ ಇಷ್ಟ ಆಯಿತು. ಲಚ್ಚು ಬ್ಲಾಗ್ ಮಾಡಿದಾಳೆ ಇದ್ದಿರ್ತು, ನೋಡಿರ್ತೀರಾ. ನೋಡಿಲ್ಲ ಅಂದರೆ ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ. ತುಂಬ ಒಳ್ಳೆ ಕಲೆಕ್ಷನ್ಸ್. ನಾನು ಇಲ್ಲಾಂದರೂ ಇದೊಂದು ಸಾರಿ ಮಮ್ಮಿ ಕೊಡಿಸಿದ್ದು ಆಯ್ತು, ಅಲ್ಲದಂತೆ 3 ಸೀರೆ ತೊಗೊಂಡಿದ್ದೀನಿ. ಒಂದಷ್ಟು ಸೀರೆ ತೊಗೊಂಡಿದ್ದೀನಿ. ಬಿಕಾಸ್ ಮುಂದೆ ಫ್ಯೂಚರಲ್ಲಿ ತುಂಬ ಫಂಕ್ಷನ್ಸ್ ಬರೋದಿದೆ. ಸೊ ಅದು ಬಂದಾಗ ನಿಮಗೆ ಗೊತ್ತಾಗುತ್ತೆ ಏನೇನು ಅಂತ. ಆ್ಯಂಡ್ ಅದಕ್ಕೆ ಪ್ರಿಪೇರ್ ಆಗಿದ್ದೀನಿ. ದುಡ್ಡಿದ್ದಾಗ ಒಂಚೂರು ತೊಗೊಂಡ್ಬಿಡ್ಬೇಕು. ಅದು ಇದು ಕಡಿಮೆ ರೇಟಿಂದಲ್ವಾ. ಸೊ ಒಂದು ಸೀರೆ ತೊಗೊಳ್ಳೋ ಬದಲು ಅದ್ರ ಜಾಗದಲ್ಲೇ ಒಂದು 3 ಸೀರೆ ತೊಗೊಂಡಿದ್ದೀನಿ ಗೈಸ್, ಆ ಥರ ಅಂದ್ಕೋಬೋದು. ಆ್ಯಂಡ್ ಇದು ಚೆನ್ನಾಗಿದೆಯಾ? ನಂಗೆ ಸಕ್ಕತ್ ಇಷ್ಟ ಆಯಿತು ಈ ಕಲರ್. ಈ ಥರ ಬ್ಲೂ ಕಲರಲ್ಲಿ ತೊಗೊಂಡಿದ್ದೀನಿ. ಲಚ್ಚು ಗ್ರೀನ್ ಕಲರಲ್ಲಿ ತೊಗೊಂಡಿದ್ದಾಳೆ. ಮಮ್ಮಿ ಪರ್ಪಲ್ ಕಲರ್. ಆ್ಯಂಡ್ ನಂದು ಕೂಡ ಅಷ್ಟೇ ಒಂಥರ ಪರ್ಪಲ್, ಇಷ್ಟು ಡಿಫ್ರೆಂಟ್ ಪರ್ಪಲ್ ಶೇಡ್ಸ್ ಅವ್ರದ್ದು ಆ ಥರ. ಆ್ಯಂಡ್ ಇದು ಸೆರಗ್ ಬರುತ್ತೆ. ಗ್ರ್ಯಾಂಡಾಗೆ ಬಂದಿದೆ ಸೀರೆ, ತುಂಬ ಚೆನ್ನಾಗಿ ಕಾಣುತ್ತೆ ಉಟ್ಕೊಂಡಾಗ. ಆ್ಯಂಡ್ ಇದು ಬಂದು ಈ ವರ್ಷ ಗೌರಿ ಹಬ್ಬಕ್ಕೆ ಮಮ್ಮಿ ನನಗೆ ಕೊಡಿಸಿದಂಥ ಸೀರೆ. ಪ್ರತಿ ವರ್ಷ ಸೀರೆನೂ ನನ್ನ ಹತ್ರ ಇದೆ. ಒಂಥರ ಖುಷಿ ಆಗುತ್ತೆ. ಪ್ರತಿ ವರ್ಷದ ಸೀರೆನೂ ಲೈಕ್ ಆಲ್ಮೋಸ್ಟ್ ಇವಾಗ ನಮ್ಮ ಮದುವೆ ಆಗಿದ್ದು 8ನೇ ವರ್ಷ. ಸೊ 8 ಸೀರೆಗಳು ನನ್ನ ಹತ್ರ ಇದೆ ಗೌರಿ ಹಬ್ಬದ್ದು. ತುಂಬ ಖುಷಿ ಆಗುತ್ತೆ. ದೇವರು ನಿಜವಾಗ್ಲೂ ಈ ಭಾಗ್ಯ ಸದಾ ನನಗೆ ಕೊಟ್ಟಿರಲಿ ಅಂತ ಬೇಡ್ಕೋತೀನಿ ಅಷ್ಟೇ. ಆ್ಯಂಡ್ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಗೌರಿ ಹಬ್ಬದ ಶುಭಾಶಯಗಳು. ನಾಳೆ ಗಣೇಶ ಹಬ್ಬ. ಸೊ ನಾಳೆ ಬೆಳಗ್ಗೆ ತುಂಬ ಪ್ಲ್ಯಾನ್ಸ್ ಇದೆ. ಅದೊಂದು ಸಪ್ರೇಟ್ ಒಂದು ಬ್ಲಾಗ್ ಬರುತ್ತೆ, ಅದರದ್ದು ಕಂಪ್ಲೀಟಾಗಿ ಆ ವಿಡಿಯೋನ ಕೂಡ ನೋಡಿ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರಿಗೂ ಎಲ್ಲ ವೀಡಿಯೋಸು ಕೂಡ ಇಷ್ಟ ಆಗುತ್ತೆ ಅಂತ. ನಿಮ್ಗೇನಾದರೂ ನನ್ನ ವೀಡಿಯೋಸ್ ಮತ್ತು ನಮ್ಮ ಕಾಂಟೆಂಟ್ಸ್ ಎಲ್ಲ ಇಷ್ಟ ಆಗ್ತಿದೆ ಅಂದರೆ ಪ್ಲೀಸ್ ಒಂದ್ಬಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ನೀವು ಶೇರ್ ಮಾಡ್ಕೋಬೋದು, ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ, ಓಕೆನಾ? ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿ ಮಾತಾಡಿ. ಲೈಫ್ ನಿಜ ಹೇಳ್ತೀನಿ ಅಷ್ಟು ಚೇಂಜ್ ಆಗುತ್ತೆ. ಆ್ಯಂಡ್ ಒಂದನ್ನು ಮಾತ್ರ ಮರಿಬೇಡಿ, ಮ್ಯಾನಿಫೆಸ್ಟ್ ಮಾಡೋದು. ಲೈಫಲ್ಲಿ ನಿಮಗೆ ಏನು ಬೇಕು ಅದನ್ನು ಆದಷ್ಟು ಮ್ಯಾನಿಫೆಸ್ಟ್ ಮಾಡ್ತಾ ಇರಿ, ಅದು ಡೆಫಿನೆಟ್ಲಿ ಆಗೇ ಆಗುತ್ತೆ. ಓಕೆ ಗೈಸ್, ಬಾಯ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ.